ಪ್ರತಿಯೊಬ್ಬ ಕಲಾವಿದನಿಗೂ ಡ್ರೀಮ್ ಕ್ಯಾರೆಕ್ಟರ್ ಅನ್ನೋದು ಇರುತ್ತೆ. ಇಂಥ ಪಾತ್ರವನ್ನ ನಾನು ಮಾಡಲೇಬೇಕು ಅನ್ನೋದು. ಆ ಪಾತ್ರ ಯಾವುದು ಅಂಡ್ ಹಾಗೇನೆ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂತಹ ಆಸೆ ಇದೆ? ಅಪ್ಪು ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಕ್ ತುಂಬಾ 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 ಆಸೆ ಇತ್ತು. ನಾನು ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ದೊಡ್ಡ ಮೋಟಿವೇಶನ್ ಅಪ್ಪು ಸರ್. ನನಗೆ ಅಪ್ಪು ಫಿಲ್ಮ್ ನೋಡಿದ್ದು ಫಸ್ಟ್ ನಾನು ಹೋಗಿ. ಅಪ್ಪು ಸರ್ ಆ ಸಿನಿಮಾ ನೋಡಿದಾಗ್ಲಿಂದನು ಅದು ತುಂಬಾ ಇನ್ನು ಯಂಗ್ ಏಜ್ ಅಲ್ವಾ, ಅಲ್ಲಿ ಶುರುವಾಗಿದ್ದು ಆಕ್ಟರ್ 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 ಜಂಪ್ ಮಾಡ್ಬೇಕು, ಸ್ಟಂಟ್ ಮಾಡ್ಬೇಕು, ಫೈಟ್ ಮಾಡ್ಬೇಕು, ಡಾನ್ಸ್ ಮಾಡ್ಬೇಕು, ಅಲ್ಲಿಂದ ಶುರುವಾಗಿದ್ದ ಬೀಜ ಅದು. ಅದೇ ಇಲ್ಲಿವರೆಗೂ ಕರ್ಕೊಂಡ್ಬಿಟ್ಟಿದ್ದೆ. ಸೊ ಅವ್ರ ಜೊತೆ ಅವಕಾಶನೂ ಸಿಕ್ಕಿತ್ತು. ದ್ವಿತ್ವ ಸಿನಿಮಾದಲ್ಲಿ ನೆಗೆಟಿವ್ ಲೀಡ್ ಮಾಡ್ತಾ ಇದ್ದೆ. ಕ್ಲೈಮ್ಯಾಕ್ಸ್ ಅಲ್ಲಿ ನಂದು ಅಪ್ಪು ಸರ್ದು ಫೈಟಿಂಗ್ ಬೇರೆ ಇತ್ತು. ಐ ವಾಸ್ ವೆರಿ ವೆರಿ ಎಕ್ಸೈಟೆಡ್. ಅಪ್ಪು ಸರ್ ಖುಷಿಯಾಗಿದ್ರು. ಅವರೇ ಅಪ್ಪು ಸರ್ ದ್ವಿತ್ವದಲ್ಲೂ ಮಾಡ್ತಾ ಇದೀನಿ ಅಂತ ಅನ್ನೋ ಕಾರಣಕ್ಕೆ ಅವ್ರ ಪ್ರೊಡಕ್ಷನ್ ಅಲ್ಲಿ ಓಟು ಸಿನಿಮಾದಲ್ಲೂ ನಾನು ಕಾಸ್ಟ್ ಮಾಡಿದ್ರು. ದಟ್ ವಾಸ್ ತುಂಬಾ ಖುಷಿ ಕೊಟ್ಟ ಹ್ಯಾಪಿನೆಸ್. ಇವಾಗ ನೀವು ಕೇಳೋದಾದ್ರೆ ಅದು ನಂಗೆ ತುಂಬಾ ಖುಷಿ ಕೊಟ್ಟಿದ್ದ ವಿಷಯ, ಅವ್ರ ಜೊತೆ ಆಕ್ಟ್ ಮಾಡ್ತೀನಿ ಅನ್ನೋದು. ಅಂಡ್ ಪವನ್ ಕುಮಾರ್ ಸರ್ ಅವರು ಡೈರೆಕ್ಷನ್ ಏನೋ ತುಂಬಾ ಎಕ್ಸೈಟ್ ಮಾಡಿತ್ತು ಆ ಪ್ರಾಸೆಸ್. ಯಾಕೆ ನಾವೊಂದು ಆಡಿಯೋ ಏನೋ ಆ ಪ್ರಾಸೆಸ್ ಆಡಿಯೋ ನಮ್ದೆಲ್ಲ ಡಬ್ ಮಾಡಿಸ್ಬಿಟ್ಟು ಅದ್ರದ್ದೇನೋ ಒಂದು ವಿಡಿಯೋ ಮಾಡಿದ್ರಂತೆ ಬಿಫೋರ್ ಶೂಟು. ಸೊ ಆ ಪ್ರಾಸೆಸ್ ಅಲ್ಲಿ ಆಲ್ರೆಡಿ ಶುರು ಆಗ್ಬಿಟ್ಟಿತ್ತು. ನಾನು ಡಬ್ ಮಾಡೋದು, ನಾನು ಡೈಲಾಗ್ಸ್ಗಳನ್ನ ಹೇಳೋದೆಲ್ಲ. ಆಮೇಲೆ ಸ್ಟಂಟ್ ಪ್ರಾಕ್ಟೀಸ್ ಎಲ್ಲ ಶುರುವಾಗಿತ್ತು. ಅದು ಡಿಸಪಾಯಿಂಟಿಂಗ್ ಕೂಡ ಅದೇ ನೋವಾಗಿದ್ದು. ತುಂಬಾ ಎಮೋಷನಲ್ ಮೂಮೆಂಟ್ ನನ್ನ ಪ್ರಕಾರ. ನಾನು ಜಿಮ್ಮಲ್ಲೇ ಇದ್ದೆ. ಅಪ್ಪು ಸರ್ ಫಸ್ಟು ನನಗೆ ಜಪಾಟೆ ಅಂತ ಶಿವಣ್ಣ ಅವ್ರ ಮ್ಯಾನೇಜರ್ ಇದ್ದಾರೆ, ಅವ್ರು ನನಗೆ ಫೋನ್ ಮಾಡಿದ್ದು. ಅವ್ರು ಸಡನ್ ಆಗಿ ಫೋನ್ ಮಾಡ್ಬಿಟ್ಟು, ಅಪ್ಪು ಸರ್ ಅದೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದೀವಿ, ಅಲ್ಲಿಗೆ ಬಂದ್ಬಿಡಿ ಅಂದ್ರು. ನನಗೆ ಶಿವಣ್ಣ ನಾವು ಎಲ್ಲ ಹೋಗ್ತಾ ಇದೀವಿ, ನೀವು ಬಂದ್ಬಿಡಿ. ನಂಗೆ ನಿಜವಾಗ್ಲೂ ಯಾಕೆ ನನಗೆ ಫೋನ್ ಮಾಡಿದ್ರು, ಯಾಕೆ ಕರೆದ್ರು ಅಂತ ಗೊತ್ತಿಲ್ಲ. ಇನ್ನು ಅಪ್ಪು ಸರ್ಗೆ ಏನೂ ಆಗಿರ್ಲಿಲ್ಲ. ಆಮೇಲೆ ಟಿವಿಲಿ ಸ್ವಲ್ಪ ಹೊತ್ತಲ್ಲೇ ಶುರು ಆಗ್ಬಿಡ್ತು. ಆ ಮೂಮೆಂಟ್ ಅಂತೂ ವರ್ಸ್ಟ್ ಇನ್ ಮೈ ಲೈಫ್. ನಾನು ಟಚ್ ವುಡ್, ಗಾಡ್ಸ್ ಗ್ರೇಸ್, ತುಂಬಾ ಹತ್ರದವ್ರದ್ದು ಸಾವು ನೋವೆಲ್ಲ ನೋಡಿದ್ದು ಕಮ್ಮಿನೇ. ನನ್ನ ಪ್ರಕಾರ ಅಪ್ಪು ಸರ್ ಕಳ್ಕೊಂಡಿದ್ದು ನನ್ನ ಫ್ಯಾಮಿಲಿ ಮೆಂಬರ್ನ ಕಳ್ಕೊಂಡಷ್ಟೇ ನೋವು ಕೊಟ್ಟಿದ್ದೀನಿ ನಾನು. ಹೆಂಗೆ ಬ್ಯಾಲೆನ್ಸ್ ಮಾಡಿದೆ ಆ ಒಂದು ಮೂಮೆಂಟ್ನ? ಬಿಕಾಸ್ ಯಾಕಂದ್ರೆ ನಾನು ಸ್ವಲ್ಪ ಹೊತ್ತು ಒಂಥರ ಫಸ್ಟ್ ಟೈಮ್ ನಂಗೆ ಆ ಥರ ಆಗಿದ್ದು. ಫೋನಲ್ಲಿ ಹಂಗೆ ಕೂತ್ಕೊಂಡೆ, ಜಿಮ್ಮಲ್ಲಿ ಕೂತ್ಕೊಂಡೆ. ನಾನು ವರ್ಕೌಟ್ ಮಾಡ್ತಿರೋ ನಿಲ್ಸ್ಬಿಟ್ಟು ಕೂತ್ಕೊಂಡು ಒಂಥರ ನಮ್ಮ ಆಗ್ಬಿಟ್ಟಿದೆ. ಎಲ್ಲರಿಗೂ ಗೊತ್ತಾಯ್ತು, ಏನೋ ಫ್ಯಾಮಿಲಿ ಮೆಂಬರ್ಗೆ ಏನಾಯ್ತು ಅಂತ ಬಂದ್ರು. ಎಲ್ಲ ಏನಾದ್ರು ಅನ್ನೋ ಅಪ್ಪು ಸರ್ದು ಹಿಂಗಿದೆ ಅಂದ ತಕ್ಷಣ ಎಲ್ಲ ಹಂಗೆ ಆಗ್ಬಿಟ್ರು. ನಂತರ ಒಂದು 10 ಸೆಕೆಂಡಲ್ಲಿ ಇಡೀ ಜಿಮ್ ಎಲ್ಲ ಒಂಥರ ಯಾರಿಗೇನು ತಲೆನೂ ಓಡ್ತಾ ಇಲ್ಲ ಎಲ್ಲ. ಆಮೇಲೆ ಟಿವಿ ಎಲ್ಲ ಹಾಕಿದ್ವಿ, ಟಿವಿಲೂ ಬರ್ತಾ ಇತ್ತು. ಅದಾದ ತಕ್ಷಣ ಜಿಮ್ ಬಟ್ಟೆಲೆ ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಹಾಸ್ಪಿಟ್ಲಿಂದ ಸೀದಾ ಅವ್ರ ಮನೆಗೆ ಹೋದೆ. ನೈಟ್ವರೆಗೂ ನಾನು ಜಿಮ್ಮಲ್ಲಿ ಏನಿದೆ ಅದೇ ಬಟ್ಟೆ, ಅದೇ ಟಿ ಶರ್ಟ್ ಅಲ್ಲೇ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಬಾಡಿ ಎಲ್ಲ ತಂದ್ರು. ಫುಲ್ ಡೇ ಅಲ್ಲೇ. ನೆಕ್ಸ್ಟ್ ನೈಟು ಮನೆಗೆ ಬಂದು ಬಟ್ಟೆ ಚೇಂಜ್ ಮಾಡ್ಕೊಂಡು ವಾಪಸ್ ಅವರು ಅಂತಿಮ ಸಂಸ್ಕಾರದವರೆಗೂ ಅವ್ರ ಜೊತೆನೇ ಇದ್ದೆ. ನಾನು ನೈಟ್ ಎಲ್ಲ ಅವ್ರ ಜೊತೆ, ಅವ್ರ ಬಾಡಿ ಪಕ್ಕದಲ್ಲೇ ಇದ್ದೆ. ಕನಸಿನ ಪಾತ್ರ ಅವ್ರ ಫ್ಯಾಮಿಲಿ ಜೊತೆ ನಾನು ನೈಟ್ ಎಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸು ಬಿಟ್ಟರೆ ತುಂಬಾ ಕಮ್ಮಿ ಇದ್ರು. ರಾತ್ರಿ 3 ಗಂಟೆಗೆಲ್ಲ ನಾನು ಬಾಡಿ ಪಕ್ಕದಲ್ಲೇ ಕೂತ್ಕೊಂಡು ಅವ್ರನ್ನೇ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.